ಆ ವಿಚಾರನೂ ಬಂತು ಚರ್ಚೆಗೆ. ಅವತ್ತು ನಡೆದಿರ್ತಕ್ಕಂಥ ಚರ್ಚೆ ಇವತ್ತು ಅದನ್ನ ಲಿಂಕ್ ಮಾಡೋದು ಬೇಡ. ಈಗ ಇವ್ರ ಪ್ರಕಾರ ಈ ಕಿರಣ್ ಮಜುಂದಾರ್ ಒಂದ್ ಮಾತು ಹೇಳ್ತಾರೆ ಮೇಡಮ್, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಬೆಂಗಳೂರಿನಲ್ಲಿ, ನೀವು ರಸ್ತೆ ಮಾಡ್ಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ಒಬ್ಬ ಉದ್ಯಮಿ ಹೇಳ್ಬೇಕಾಗಿರೋದೇನು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ನ್ಯಾಯವಾಗಿ ದೇಶಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನನಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡಿ, ಕರೆಂಟ್ ಕೊಡಿ, ರಸ್ತೆ ಕೊಡಿ, ನನಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ನ್ಯಾಯವಾಗಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ನಾವು ಇನ್ಕಮ್ ಟ್ಯಾಕ್ಸ್ ನಾನು ಕಟ್ಟಲ್ಲ ನೀವು ಕೇಳ್ಬೇಡಿ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಪ್ರೊಸೀಜರ್ ಇರುತ್ತೆ ಮೇಡಮ್. ಒಂದೇ ಸಲ ದಾಳಿ ಮಾಡಲ್ಲ, ಅದನ್ನ ಹೇಳಿದ್ರು. ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಮಾಡ್ಕೊಳ್ತಿದ್ದೀರಿ. ಐಟಿ ದಾಳಿ ತೆರಿಗೆ ವಂಚನೆ ಆಗಿರೋ ಕಾರಣದಿಂದಲೇ ದಾಳಿ ಆಗಿದೆ ಅಂತ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಚುನಾವಣಾ ಹೊಸ್ತಿಲಲ್ಲಿ ಕೆಲ ರಾಜಕಾರಣಿಗಳ ಮೇಲೆ ಐಟಿ ದಾಳಿ ಆಗ್ತಾ ಇತ್ತು, ಇಟಿ ದಾಳಿ ಆಗ್ತಾ ಇತ್ತು. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಲೋಕ ಅಥವಾ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ತಿದ್ದಾರೆ ಅನ್ನುವಂತ ಆರೋಪ ಇತ್ತು. ಈಗ ಉದ್ಯಮಿಗಳ ಸರದಿ, ಏನ್ ಹೇಳ್ತೀರಿ? ಕೆವೆಂಟರ್ ಫುಡ್ ಪಾರ್ಕ್ 144 ಕೋಟಿ ಬಿಜೆಪಿಗೆ ಕೊಟ್ಟಿದೆ. ಯಾವಾಗ ಕೊಟ್ಟಿದೆ? ಯಾವಾಗ ಕೆವೆಂಟ್ ಫುಡ್ ಪಾರ್ಕ್ ಮೇಲೆ ITED ತನಿಖೆಗಳು ನಡೀತಾ ಇತ್ತು ಆವಾಗ ಕೊಟ್ಟಿದೆ. ವೇದಾಂತ ಲಿಮಿಟೆಡ್ ಅವರ ಮೈನಿಂಗ್ಗೆ NGT ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ, IT ಸಂಶೋಧನೆ ಮಾಡ್ತಾ ಇತ್ತು, ತನಿಖೆ ಮಾಡ್ತಾ ಇತ್ತು. ಅವ್ರು ಎಷ್ಟು ಕೊಟ್ಟಿದ್ದಾರೆ? 230 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬಿಜೆಪಿಗೆ. ಈ ಥರದ ಲಿಸ್ಟ್ ಇದೆ. 2018ರಿಂದ 2023ವರೆಗೂ ಬಿಜೆಪಿಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಏನು ಹಣ ಬರುತ್ತೆ ಅದಕ್ಕಿಂತ ದ್ವಿಗುಣವಾದಂಥ ಹಣ. ಇವತ್ತು ಎಷ್ಟೇ ಧಾರಾಳವಾಗಿ ಖರ್ಚು ಮಾಡಿದರೂ ಕೂಡ ಬಿಜೆಪಿನಲ್ಲಿ ಖರ್ಚು ಮಾಡೋಕ್ಕಾಗ್ತಾಯಿಲ್ಲ. 10,000 ಕೋಟಿ ಬಿಜೆಪಿಯ ಕಚೇರಿನಲ್ಲಿ ಅವರ ಅಕೌಂಟಲ್ಲಿ ಈಗಿದೆ ರೈಟ್ ನಾವು. 10,000 ಕೋಟಿ ಇದೆ. ಈ ಮಿಕ್ಕಿದ ಇಡೀ ಎಲ್ಲ ರಾಜಕೀಯ ಪಕ್ಷಗಳ ಅಕೌಂಟಲ್ಲಿ 2,500 ಕೋಟಿ ಇಲ್ಲ, ಅಂದರೆ 25% ಇಲ್ಲ. ಬಿಜೆಪಿದು ಒಂದು ವ್ಯವಸ್ಥೆ ಇದೆ. ರಾಜಕೀಯ ವಿರೋಧಿಗಳನ್ನು ITED ದಾಳಿ ಮುಖಾಂತರ ಎದುರಿಸೋದು, ಬಿಜೆಪಿಗೆ ಸೇರಿಸ್ಕೊಂಡ್ಬಿಟ್ಟು. ಪಾಪ ಅಜಿತ್ ಪವಾರ್ ಸತ್ತೋದ್ರು ಮೊನ್ನೆ, ಉಪಮುಖ್ಯಮಂತ್ರಿ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ. ಅವ್ರನ್ನ ನ್ಯಾಚುರಲ್ ಕರಪ್ಟ್ ಪಾರ್ಟಿ NCP 70,000 ಕೋಟಿ ರೂಪಾಯಿ ಹಗರಣ ಮಾಡಿದ್ದಾರೆ ಅಂತ ಪ್ರಧಾನಮಂತ್ರಿ ಬಾಯಿಂದ ಬಂದದ್ದು. ಅವ್ರು MLA ಆಗಿದ್ರು, ಅವ್ರನ್ನ ಬಿಜೆಪಿ ಒಳಗೆ ತಗೊಂಡ್ರು, ಶುಭ್ರ ಮಾಡಿದ್ರು, ಉಪಮುಖ್ಯಮಂತ್ರಿ ಮಾಡಿದ್ರು. ಇದು ಬಿಜೆಪಿಯ ವ್ಯವಸ್ಥೆ, ನಡೀತಾ ಇರೋ ಸಿಸ್ಟಮ್ ಇದು. ಕಂಪ್ನಿಗಳ ಮೇಲೂ ಅಷ್ಟೇ ಆ ರೀತಿ ದಾಳಿ ಮಾಡೋದು, ITED ಮುಖಾಂತರ ದಾಳಿ ಮಾಡಿಸೋದು, ಚುನಾವಣೆಗೆ ದುಡ್ಡು ಕಲೆಕ್ಟ್ ಮಾಡೋದು. ಇದು ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ದೇಶದಲ್ಲಿ. ಒಬ್ಬ ಉದ್ಯಮಿ ತುಂಬ ಜನಕ್ಕೆ ಅವ್ನ ಮನೆ ಅಡ ಇಡ್ತಾನೋ, ಬಿಗಿನಿಂಗಲ್ಲಿ ಅವ್ನ ಜಮೀನು ಅಡ ಇಡ್ತಾನೋ, ಸಾಲ ತಂದು ಬಡ್ಡಿ 10%ಗಿಂತ ಬಡ್ಡಿ ಕಡಿಮೆ ಸಿಗೋದಿಲ್ಲ. ನೀವು ಕಾರ್ ತೊಗೋಬೇಕಾದ್ರೆ, ಮನೆ ತೊಗೋಬೇಕು, ಲಕ್ಸುರಿ ಕಾರ್ ತೊಗೋಬೇಕಾದ್ರೆ 7% ಬಡ್ಡಿ ಸಿಗುತ್ತೆ. ನಿಮಗೆ ಒಂದು ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ, ದೇಶದ ಆರ್ಥಿಕತೆಗೆ ಟ್ಯಾಕ್ಸ್ ಕಟ್ತೀನಿ ಅಂದರೂ ಕೂಡ ಆತನಿಗೆ 10%ಗಿಂತ ಕಮ್ಮಿ ಬಡ್ಡಿ ಸಿಗೋದಿಲ್ಲ. ಆತ ಬಂಡವಾಳ ಹಾಕಿ ಕಷ್ಟಪಟ್ಟು ದುಡಿದು ತೆರಿಗೆನೂ ಕಟ್ತಾನೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ತೆರಿಗೆ ಮೇಲೆ ತೆರಿಗೆ ಹೆಂಗಿದ್ರೆ ನೀನೊಂದು ತೆರಿಗೆ ಕಟ್ಟಿದ್ದೆ ಆಲ್ರೆಡಿ. ಇಲ್ಲ ಹಂಗೆ ಅಲ್ಲ, ಕೇಳಿ, ಉದ್ಧಾರ ಆಗುತ್ತೆ, ಸುಲಿಗೆಯಿಂದ ಉದ್ಧಾರ ಆಗಲ್ಲ, ಕಾಂಪ್ಲೆಕ್ಸಿಟಿಯಿಂದ ಉದ್ಧಾರ ಆಗಲ್ಲ. ತೆರಿಗೆ ಮೇಲೆ ತೆರಿಗೆ. ಈಗ ನಾನು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತೀನಿ, ನಾನು ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಇನ್ಕಮ್ ಟ್ಯಾಕ್ಸ್ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅದ್ರಲ್ಲಿ ಸಂಕೀರ್ಣತೆ ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವತ್ತು 33% ಇದೆ, 15% ಇಲ್ಲ ಕಾರ್ಪೊರೇಟ್ ಟ್ಯಾಕ್ಸ್. ಹೌದು, 33.19 ನಾನೇ ಕಟ್ತಾ ಇದ್ದೀನಿ, ನಾನು ಕಟ್ತಾ ಇದ್ದೀನಿ, ನಾನು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತೀನಿ. ಅವತ್ತು ಇನ್ಕಮ್ ಟ್ಯಾಕ್ಸ್ 30% ಕೇಳಪ್ಪ. ನಾನು ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದೀನಿ. ನಾನು ಈಗ ಇನ್ನು ದೂರ ನಾನು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತೀನಿ, ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತೀನಿ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಸೆಸ್ ಕಟ್ತೀನಿ, ಅದಲ್ದಲೆ GSTನೂ ಕಟ್ತೀನಿ. ನನಗೆ ಉಳಿಯೋದೇನು ಗೊತ್ತಾ, ನಿಮ್ಗೆ ಅನ್ಬಿಲಿವೇಬಲ್, ನನಗೆ 18 ರೂಪಾಯಿ ಉಳಿಯಲ್ಲ, 60-65 ರೂಪಾಯಿ ಟ್ಯಾಕ್ಸ್ ಅಲ್ಲಿ ಹೋಗ್ತದೆ. ನೀವು ವಿವಿಧವಾಗಿ ನೀವು ಹೆಂಗೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹೆಂಗ್ ಹೋಗ್ತದೆ ಅಂದ್ರೆ ಪ್ರತಿಯೊಂದ್ರ ಮೇಲೂ ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟಿ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆದ್ರೆ ಇನ್ಕಮ್ ಟ್ಯಾಕ್ಸು ಕಟ್ತೀನಿ ನಾನು ಅದರೊಳಗೆ. ಅದಲ್ದಲೆ ನಾನು ಏನಾದ್ರು ಪರ್ಚೇಸ್ ಮಾಡಿದ್ರು ಕೂಡ ಅದಕ್ಕೆ GSTನೂ ಕಟ್ತೀನಿ, 18% GST ಕಟ್ತೀನಿ. ನನಗೆ ನಾನು 100 ರೂಪಾಯಿ ನಾನು ಉಳಿಸ್ಬೇಕು ಅಂದರೆ ನಾನು 350 ರೂಪಾಯಿ ಸಂಪಾದನೆ ಮಾಡಬೇಕು, 200 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ನಾನು. ಇದು ಇವತ್ತಿನ ಕಾಂಪ್ಲೆಕ್ಸಿಟಿ. ನಾನಿದು ಸಂಕೀರ್ಣತೆ ಹೇಳ್ತಾ ಇದ್ದೀನಿ. ಒಬ್ಬ ಬಿಸ್ನೆಸ್ ಮ್ಯಾನು ದೇಶಕ್ಕೆ ಟ್ಯಾಕ್ಸ್ ಕಟ್ತಾನೆ, ಆರ್ಥಿಕತೆಗೆ ಕೊಡುಗೆ ಕೊಡ್ತಾನೆ, ಇಂಡಸ್ಟ್ರಿ ರೆವಲ್ಯೂಷನ್ ಮಾಡ್ತಾನೆ, ಜನಗಳಿಗೆ ಜಾಬ್ ಕೊಡ್ತಾನೆ. ಸಿದ್ಧಾರ್ಥ ಹೆಗಡೆ 50,000 ಜನಕ್ಕೆ ಜಾಬ್ ಕೊಟ್ಟಿದ್ರು ರೀ.
ಸರ್ಕಾರ ಕೊಡೋಕ್ಕಾಗುತ್ತೆ? ಯಾವ್ದಾದ್ರು ಸರ್ಕಾರ ಕೊಡೋಕ್ಕಾಗುತ್ತೆ? 50,000 ಜನಕ್ಕೆ ಜಾಬ್ ಕೊಡೋಕ್ಕಾಗುತ್ತೆ ಒಂದು ತಿಂಗಳಲ್ಲಿ, ಒಂದು ವರ್ಷದಲ್ಲಿ? ಕರೆಕ್ಟ್. 50,000 ಜನಕ್ಕೆ ಜಾಬ್ ಕೊಟ್ಟಿದ್ರು ಸಿದ್ಧಾರ್ಥ ಹೆಗ್ಡೆ. ಇವತ್ತು 3,000 ಜನ ಮಾತ್ರ ಇದ್ದಾರೆ ಕಾಫಿಡೇನಲ್ಲಿ. 47,000 ಜನ ಅವತ್ತಿನ ಅಲ್ಲಿದ್ದವರು ಇವತ್ತಿಲ್ಲ ಅವರಲ್ಲಿ. ಹೌದು. ಅವ್ರಿಗೆ ಭದ್ರತೆ ಯಾರು ಕೊಡ್ತಾರೆ? ನೀವು ಅವೆಲ್ಲ ನೋಡಿಕೊಂಡು ನೀವು ದಾಳಿ ಮಾಡ್ತೀರಿ. ಟ್ಯಾಕ್ಸ್ ಕಟ್ಟಿಲ್ಲ ಅಂತ ದಾಳಿ ಅಲ್ಲ, ಉಳಿಸ್ಬಿಟ್ಟಿದ್ದೀರಾ. ಇರ್ರೆಗ್ಯುಲಾರಿಟಿ ಇದೆ, ಮೋಸ ಮಾಡಿದೀರಾ, ಇರ್ರೆಗ್ಯುಲಾರಿಟಿ ಇದೆ, ತಡವಾಗಿ ಕಟ್ತಾ ಇದ್ದೀರಾ, ಇಲ್ಲ ಈ ನಿಮ್ಗೆ ಬಂದಿರ್ತಕ್ಕಂಥ ಆದಾಯನ ಬೇರೆ ಕಡೆ ಉಪಯೋಗಿಸ್ಕೊಂಡಿದ್ದೀರಾ, ಅದನ್ನ ನಿಮ್ಗೆ ಡಿಸ್ಕ್ಲೋಸ್ ಮಾಡಿಲ್ಲ. ಸಿಜೆ ರಾಯ್ ಅವರು ನಾನು ಸೀಜರ್ ಆಯ್ತಕ್ಕೆ ಬಂದೇ ಇಲ್ಲ, ನಾನು ಸೀಜರ್ ಆಯ್ತಕ್ಕೆ ಬಂದೇ ಇಲ್ಲ. ಆಯ್ತಾ? ಈ ರೀತಿಯಾಗಿ ಸರ್ಕಾರ ವ್ಯವಸ್ಥೆ ನಡೆಸ್ತಾ ಇದೆ. ಅದು ಕಳೆದ 10 ವರ್ಷಗಳಿಂದ ಅಂತೂ ನಾನೇನು ಹೇಳಿದ್ರೆ, ಆಮೇಲೆ ಸಿದ್ಧಾರ್ಥ ಹೆಗ್ಡೆ ಸತ್ಯ 30 ಗಂಟೆದಲ್ಲಿ 30 ನಿಮಿಷದಲ್ಲಿ ನಾನೇ ಟ್ವೀಟ್ ಮಾಡಿದ್ದೆ ಅಫಿಷಿಯಲ್ KPCC ಒಳಗೆ ಟ್ಯಾಕ್ಸ್ ಟೆರರಿಸಮ್ ಅಂತ. ಅವ ಚರ್ಚೆ ಆಗ್ತಿರಲಿಲ್ಲ ಅಂತಲ್ಲ, ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಟ್ಯಾಕ್ಸ್ ಟೆರರಿಸಮ್, ಸಿದ್ಧಾರ್ಥ ಹೆಗ್ಡೆ ಸಾವಿಗೆ ಕಾರಣ ಟ್ಯಾಕ್ಸ್ ಅವ್ರಿಗೆ ಒಮ್ಮೆ ದಾಳಿ ಮಾಡಿರ್ಲಿಲ್ಲ, ಒಮ್ಮೆ ದಾಳಿ ಮಾಡಿ ಡಾಕ್ಯುಮೆಂಟ್ಸ್ ಕೊಡ್ತಾವ್ರೆ, ಕೇಸ್ ಹಾಕಿದ್ದಾರೆ, ದಾಳಿ ಮೇಲ್ ದಾಳಿ, ದಾಳಿ ಮೇಲ್ ದಾಳಿ, ಅದ್ರ ವಸೂಲಾತಿಗೆ ದಾಳಿನ ಗೊತ್ತಿಲ್ಲ ನಮಗೆ. ಸಿಜೆ ರಾಯ್ಗೂ ಕೂಡ ಅಷ್ಟೇನೆ. ಸಿಜೆ ರಾಯ್ ಇವತ್ತಲ್ಲ, ಅವತ್ತು ಟೆಸ್ಟ್ ಕೂಡ ಆಗಿತ್ತು. ನಾನು ಒಪ್ಕೊತೀನಿ. ಇದು ಒಬ್ಬರಾದ್ರೂ ಮಾತ್ರ ಚೆನ್ನಾಗಿರ್ತದೆ. ಸಿಜೆ ರಾಯ್ ಐಟಿಯನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಡಿ. ರಾಜ್ಯದಲ್ಲಿ ಇರುವಂತಹ ಲೋಕಾಯುಕ್ತ ದಾಳಿ ಪ್ರಕ್ರಿಯೆ ಹೆಂಗ ಸಾಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಡ್ಬೇಕು ನೀವು. ರಾಜ್ಯದಲ್ಲಿ ಕೆಲವರು ಮಾತಾಡ್ತಾ ಇದ್ದಾರೆ ಲೋಕಾಯುಕ್ತ ದಾಳಿನೂ ಸರಿಯಾಗಿ ಆಗ್ತಾ ಇಲ್ಲ, ಲೋಕಾಯುಕ್ತ ಹೆಸರು ದುರ್ಬಳಕೆ ಮಾಡ್ಕೊಂಡು ಎಷ್ಟೋ ಕಡೆ ವಸೂಲಿಗೆ ನಿಂತ್ಕೊಳ್ತಾ ಇದ್ದಾರೆ, ಫೇಕ್ ಅಧಿಕಾರಿಗಳು ಬರ್ತಾರೆ ಬೆಳಗ್ಗೆ ಆದ್ರೆ ಅಂತ. ಅದ್ರ ಬಗ್ಗೆ ಕಡಿವಾಣ ಹಾಕೋ ಜವಾಬ್ದಾರಿ ಕೂಡ ರಾಜ್ಯ ಸರ್ಕಾರದ್ದು ಸರ್. ನಾನು ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ, ಲೋಕಾಯುಕ್ತ ದಾಳಿಗಳನ್ನ ಮಾಡುತ್ತೆ, ಸರ್ಕಾರಿ ಅಧಿಕಾರಿಗಳು ದಾಳಿ ಮಾಡುತ್ತೆ. ಇಲ್ಲ ಕೇಳಿ ಅದು ಬಿಜೆಪಿ ಮೇಲೆ, ಈಗ ಬಿಜೆಪಿಗೆ ನಂಬಿಕೆ ಇಲ್ಲ, ಮುಚ್ಚರ ಮೇಲೆ ನಂಬಿಕೆ ಇತ್ತು. ವಾಪಸ್ ಬರ್ತೀನಿ ಸರ್. ಮುರಳಿ ಸರ್ ಏನೋ ಮಾತಾಡ್ತಾ ಇದ್ರು, ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಐಟಿ ದಾಳಿ ಆಗೋದು ಪ್ರಿಪರೇಷನ್ ಮೇಲೆ, ಈ ತೆರಿಗೆ ವಂಚನೆ ಆದ್ಮೇಲೆ ದಾಳಿ ಮಾಡ್ತಾರೆ. ಬಟ್ ಎಷ್ಟರ ಮಟ್ಟಿಗೆ ವಂಚನೆ ಆಯ್ತು ಅನ್ನೋದನ್ನ ನೀವು ದಾಖಲೆ ಸಮೇತ ಕೊಟ್ಟು ಅದನ್ನ ರಿಕವರ್ ಮಾಡ್ಕೊಳ್ಬೇಕು. ಒಂದ್ ಪ್ರೋಸೆಸ್. ಇಮಿಡಿಯೇಟ್ ಆಗಿ ಬಂಧನ ಮಾಡುವಂತ ಅಧಿಕಾರ ಐಟಿ ಅವ್ರಿಗಿಲ್ಲ. ಇಫ್ ಸಪೋಸ್ ಅದನ್ನ ಮೀರಿ ಏನಾದ್ರೂ ಸಮಸ್ಯೆಗಳಾಗಿದೆ ಅಂದ್ರೆ ಇಡಿಗೆ ಒಂದು ಪತ್ರ ಬರೀತಾರೆ, ಇಡಿ ಅವ್ರಿಗೆ ಹೇಳ್ತಾರೆ ಹಿಂಗಾಗಿದೆ ಸರ್ ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ. ಹಂಗಾಗಿ ಬಂಧನ ಆಗದೆ ಇದ್ರು ಕೂಡ ಐಟಿಗಳಿಗೆ ಯಾಕೆ ಹೆದರ್ಕೊಳ್ತಾ ಇದ್ದಾರೆ ಉದ್ಯಮಿದಾರರು ಅನ್ನೋ ಪ್ರಶ್ನೆ ಇದೆ. ಆಯಿತು, ಈಗ ಬಹಳಷ್ಟು ವಿಷಯಾಂತರ ಆಗ್ಬಿಡ್ತು. ಹೌದು, ಪಾಪ ಪಕ್ಷದವರು ಪಕ್ಷಪಾತಿಗಳಾಗೇ ಇರಬೇಕು, ಅದು ಅವ್ರ ಧರ್ಮ. ಹೌದು. ಹಾಂ, ಇಲ್ಲಿ ಮೊನ್ನೆ ನಡೆದ ಇನ್ಸಿಡೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬರಬೇಕಿತ್ತು. ದೇರ್ ವಿಲ್ ಬಿ ಎನ್ ಎನ್ಕ್ವೈರಿ ಕಮಿಟಿ. ಹೌದು ಸರ್. ವಿ ವಿಲ್ ಯೂಸ್ ದಿ ಮೆಟೀರಿಯಲ್ ಬಟ್ ವಿಲ್ ಚೇಂಜ್ ದಿ ಆಫೀಸರ್ಸ್ ಅಂತ ಮೆಸೇಜ್ ಬರಬೇಕಿತ್ತು. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನೀವು ಬಂದು ನನ್ನ ನೋಡಿ ಹಿಡ್ಕೋತಾ ಇದ್ದೀರಾ, ನಿಮ್ಮ ಟಾರ್ಗೆಟ್ ಅವರು, ನಾನಲ್ಲ. ನನಗೆ ಹೇಳ್ತೀರಾ ನೀನು ಅವರೇ ದುಡ್ಡು ಕೊಟ್ಟರು ಅಂತ ಹೇಳಿಕೆ ಕೊಡು ಅಂತ. ಈಗ ನನ್ನದು ಉಭಯ ಸಂಕಟ. ರಿಯಲ್ ಎಸ್ಟೇಟಲ್ಲಿ 30/40 ಸೈಟ್ ತೊಗೊಂಡ್ರು ಕ್ಯಾಶು ಕ್ರೆಡಿಟು ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ. 134 ಅಪಾರ್ಟ್ಮೆಂಟು, ಸುಮಾರು 100 ಅಪಾರ್ಟ್ಮೆಂಟ್ಸ್ ಇರೋ ವ್ಯಕ್ತಿ ಏನಾದರೂ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟೇ ನೀವು ರವೆ ಹಾಕಿದ್ರು ಅಕ್ಕಿ ಹಾಕಿದ್ರು ಬಾಯ್ಲ್ ಮಾಡಲೇಬೇಕು, ಯಾಕೆಂದರೆ ಅದರಲ್ಲಿ ಏನಾದರೂ ಇರುತ್ತೆ ಅಂತ. ಇಲ್ಲಿ ಆಗಿರೋ ಪ್ರಶ್ನೆ ಇಮಿಡಿಯೇಟ್ ರೆಸ್ಪಾನ್ಸ್ ಬರಬೇಕಿತ್ತು, ಬಂದಿಲ್ಲ. ಒಂದು ಟಿ ವಿ ಮುಂದೆ ಬಂದಾಗ ನನ್ನ ಟಿ ವಿಯಿಂದ ನಾನು ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅವರು ನನಗೆ ಕಿರುಕುಳ ಕೊಟ್ಟರು. ಪೊಲೀಸ್ ಕಂಪ್ಲೇಂಟಲ್ಲಿ ಇಲ್ಲ. ಪೊಲೀಸ್ ಕಂಪ್ಲೇಂಟಲ್ಲಿ ಟಿ ವಿ ಅವರು ಕಿರುಕುಳ ಕೊಟ್ಟರು ಅಂತ ಮೊದಲನೇ ಸಲ ಇಲ್ಲ. ಬಹುಶಃ ನಮ್ಮಿಬ್ಬರು ಮಾತು ಕೇಳಿ ಇವತ್ತು ಬರ್ಬೋದೇನೋ. ಆಯಿತಾ? ಒಂದು. ಈಗ ಇವರು ವಿಷಯಾಂತರ ಮಾತಾಡಿದಾಗ ತೆರಿಗೆ ಬಗ್ಗೆ ಹೇಳಿದ್ರು ಇವರೆಲ್ಲ. ನಮ್ಮದು 140+ ಕೋಟಿ ಜನಸಂಖ್ಯೆ. ಇದರಲ್ಲಿ 8 ಕೋಟಿ ಜನಸಂಖ್ಯೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಇದರಲ್ಲಿ 3 ಕೋಟಿ ಜನಸಂಖ್ಯೆ ತೆರಿಗೆ ಕಟ್ಟುತ್ತಾರೆ. ಇಡೀ ಪ್ರಪಂಚದಲ್ಲೇ ಕರಾರುವಕ್ಕಾಗಿ ಆರ್ಥಿಕ ವಿಚಾರದಲ್ಲಿ ಸಮೃದ್ಧವಾಗಿರೋ ದೇಶ ಭಾರತ ದೇಶ. ಅಮೇರಿಕಾನೂ ಸಮೃದ್ಧವಾಗಿಲ್ಲ. ಅಮೇರಿಕಾಗೂ ಯಾರಿಗಾದ್ರೂ 1 ಲಕ್ಷ ರೂಪಾಯಿ ಸಂಬಳ ಬಂದರೆ 12 ಲಕ್ಷ ರೂಪಾಯಿ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡ್ತಾರೆ. ಅದು ಟರ್ನ್ ಓವರ್ ಆಗ್ತಾ ಇರೋದು. ಪ್ಲಾಸ್ಟಿಕ್ ಆರೆಂಜು ರುಚಿಯಾಗಿ ನೋಡ್ತಾ ಇದ್ದೀವಿ.
ನಾವು ಇಲ್ಲಿ ಸಮೃದ್ಧಿಯಿಂದ ಇದ್ದೀವಿ. ಯಾಕಿದ್ದೀವಿ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸಸ್ಸು. 1 ರೂಪಾಯಿಗೆ ಹತ್ರ 36 ಪೈಸಾ ನಾವು ಸಮಾಜಕ್ಕೆ, ತೆರಿಗೆ ಅನ್ನೋ ಪದ ತಪ್ಪು, ಸಮಾಜಕ್ಕೆ ತೆರಿಗೆ ಮೂಲಕ ವಾಪಸ್ ಕೊಡ್ತೀವಿ. ಸಮಾಜ ನಿರ್ವಹಣೆ ಆಗಬೇಕು. ಇದು ನಾನು ಯಾವ ರಾಜಕೀಯ ನಿಯೋಗತ್ವಕ್ಕೆ ಹೆಗ್ಗಳಿಕೆ ಅಲ್ಲ, ಯಾವ ರಾಜಕೀಯ ನಿಯೋಗತ್ವದ ತಪ್ಪು ಅಲ್ಲ. 1947ರಿಂದ ದಿನ ಪ್ರೋಗ್ರೆಸ್ ಆಗ್ತಾ ಇದೆ. ಪ್ರೋಗ್ರೆಸ್ ಆದಾಗ ಇಂತಿಂಥವ್ರು ಇದ್ದರು ಅಂತ ಹೇಳ್ಬೋದೇ ಹೊರತು ಇಂತಿಂಥವರಿಂದ ಪ್ರೋಗ್ರೆಸ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ಅ ಪಾಲಿಸಿ ಮ್ಯಾಟರ್. ಈಗ ನೋಡಿ, ಯೂರಿಯಾ ಗೊಬ್ಬರ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಅನೌನ್ಸ್ಮೆಂಟ್ ಆಯಿತಾ? ಯಾಕೆಂದರೆ ಅದು ಹೆಲ್ತ್ ಹಜಾರ್ಡ್. ಬಟ್ ಆದರೂ ಇಂಪೋರ್ಟ್ ಮಾಡ್ತೀವಿ. ಹೇಗೆ ಇಂಪೋರ್ಟ್ ಮಾಡ್ತೀವಿ? ಕಾರ್ಬನ್ ಕ್ರೆಡಿಟ್ ಬರುತ್ತೆ, ಇದರಲ್ಲಿ ಉಪಯೋಗಿಸ್ಬೋದು ಅಂತ, ಡಾಲರ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸೊ ಇದು ಅವ್ರು ವಿಷಯಾಂತರ ಮಾಡಿದ್ರು ಅಂತ ಅಲ್ಲಿಗೆ ಬಂದೆ. ಬಟ್ ಲೆಟ್ ಅಸ್ ಸ್ಟಿಕ್ ಟು ದಿ ಇದು ಸರ್ಚ್ ಅಂಡ್ ರೈಡ್. ಐಟಿನವರು ಮುರಳಿ ಸರ್, ವಾಪಸ್ ಬರಲ್ಲ, ಒಂದು ಬ್ರೇಕ್ ಸಮಯ ಆಗಿದೆ. ಸರ್ಚ್ ಅಂಡ್ ರೈಡ್ ಹೆಂಗಾಗುತ್ತೆ, ಆ ಪ್ರಕ್ರಿಯೆಗಳು ಹೆಂಗಿರಬೇಕು ಅಂತ, ನಿಯಮ ಏನು ಹೇಳುತ್ತೆ, ನಿಯಮ ಮೀರಿ ಅಧಿಕಾರಿಗಳು ಹೆಂಗೆ ನಡ್ಕೊಳ್ತಾರೆ ಅಂತ, ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತಗೊಂಬಿಡೋಣ ಈ